ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ಈಗಷ್ಟೇ ಸೀಟೆಡ್ ಸಿನಿಮಾದ ಒಂದು ಅದ್ಭುತವಾದಂತಹ ಹಾಡು ರಿಲೀಸ್ ಆಯಿತು. ಈ ಸಿನಿಮಾದ ನಾಯಕಿ ರವೀಕ್ಷಾ ಶೆಟ್ಟಿ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಬನ್ನಿ ಈ ಸಿನಿಮಾದ ಕುರಿತಾಗಿ ಒಂದಷ್ಟು ಮಾತುಕತೆ ಆಡೋಣ. ಹಾಯ್. ಕರೆಕ್ಟ್ ಆಗಿದೆ. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರವೀಕ್ಷಾ ಶೆಟ್ಟಿ. ಈಗಾಗಲೇ ನಮ್ಮ ಸಿನಿಮಾ ಸೀಟೇಜ್ 2 ಸಾಂಗ್ ರಿಲೀಸ್ ಆಗಿದೆ. ಇದು 3ನೇ ಸಾಂಗ್, ಡೆಡಿಕೇಟೆಡ್ ಫಾರ್ ಆಲ್ ದ ವ್ಲಾಗರ್ಸ್. ನ್ಯೂ ಇಯರ್ ಆಗಿರೋದ್ರಿಂದ ಲೈಕ್ ಒಂದು ವ್ಲಾಗರ್ಸ್ ಆ್ಯಂಥಮ್ ಅಂತ ಒಂದು ರಿಲೀಸ್ ಮಾಡ್ತಾ ಇದ್ದೀವಿ. ಹೋಪ್ಫುಲಿ ಲೈಕ್ ಇದು ತುಂಬ ವ್ಲಾಗರ್ಸ್ಗೆ ರೀಚ್ ಆಗುತ್ತೆ ಅಂತ ಅನ್ಕೊತಾ ಇದ್ದೀವಿ. ಆ್ಯಕ್ಚುಲಿ ಇವಾಗ ಯೂಶಲಿ ಕೆಲವೊಂದು ಹೀರೋಯಿನ್ಸ್ಗಳಿಗೆ ಅವ್ರ ಫಸ್ಟ್ ಪ್ರಾಜೆಕ್ಟ್ ತುಂಬ ಒಂದು ಡ್ರೀಮ್ ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಇವಾಗ ನಿಮ್ಮದು ರಿಲೀಸ್ ಆಗ್ತಿರೋವಂಥ ಒಂದು ಮೊದಲನೇ ಸಿನಿಮಾ ಇದು, ಒಂದು ಹಾರರ್ ಸಬ್ಜೆಕ್ಟು. ಸೊ ಈ ಸಬ್ಜೆಕ್ಟ್ ಕೇಳಿದ ತಕ್ಷಣ ನಿಮ್ಮ ಮೈಂಡ್ಗೆ ಮೊದಲು ಏನು ಬಂತು, ಅಂದರೆ ಯಾಕೆ ಈ ಸಬ್ಜೆಕ್ಟನ್ನು ಆಯ್ಕೆ ಮಾಡ್ಕೋಬೇಕು ಅಂತ ನಿಮ್ಗೆ ಅನ್ನಿಸ್ತು? ಹೊಸ ಟೀಮ್ ಆಗಿದ್ರು ಲೈಕ್ ದೇ ಆರ್ ವೆರಿ ಡೆಡಿಕೇಟೆಡ್. ಒಂದು ಬ್ಯಾಕ್ಗ್ರೌಂಡ್ ವರ್ಕ್ ಮಾಡಿದ್ದಾರೆ. ಈವನ್ ದ ಡಿರೆಕ್ಟರ್ ಆಗಿರ್ಬೋದು, DOP ಆಗಿರ್ಬೋದು, ಆ್ಯಂಡ್ ಈವನ್ ದ ಪ್ರೊಡ್ಯೂಸರ್, ಹಿ ಈಸ್ ವೆರಿ ಪ್ಯಾಷನೇಟ್. ಒಂದು ಹೊಸಬರಿಗೆ ಒಂದು ಅವಕಾಶ ಕೊಡ್ದಲ್ದೇ ಲೈಕ್ ಹಿ ಪ್ಯಾಷನೇಟ್ಲಿ ವರ್ಕ್ಡ್ ಫ್ರಮ್ ಡೇ ಒನ್ನಿಂದ ಎಲ್ಲ ಪ್ರಮೋಷನ್ಸ್ಗೂ ನಮ್ಮ ಜೊತೆನೇ ಇದ್ದಾರೆ. ಸೊ ಅವ್ರ ಡೆಡಿಕೇಶನ್ ಎಲ್ಲ ನೋಡಿದಾಗ ಲೈಕ್ ವೆನ್ ವಿ ವರ್ಕ್ ವಿತ್ ಅ ಡೆಡಿಕೇಟೆಡ್ ಆ್ಯಂಡ್ ಪ್ಯಾಷನೇಟ್ ಟೀಮ್, ನಮಗೂ ಒಂದು ಹೆಲ್ಪ್ ಆಗುತ್ತೆ. ಸೊ ದಟ್ಸ್ ಹೌ ವಿ ಲರ್ನ್ ಆ್ಯಸ್ ಅ ಬಿಗಿನರ್ಸ್. ಅವರಿಂದ ನಮಗೂ ಕಲಿಯೋದಿರುತ್ತೆ ತುಂಬ. ಲೈಕ್ ದೆರ್ ಇಸ್ ಅ ಲಾಟ್ ಆಫ್ ಲರ್ನಿಂಗ್ ಎಟ್ ದ ಬಿಗಿನಿಂಗ್ ಸ್ಟೇಜ್. ಸೊ ಇಟ್ಸ್ ಅ ಲರ್ನಿಂಗ್ ಟೀಮ್ ಅಂತಲೇ ನಾನು ಚೂಸ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಸ್ಕ್ರಿಪ್ಟ್ ಇಸ್ ಆಲ್ಸೋ ಗುಡ್, ಆ್ಯಂಡ್ ದ ಟೆಕ್ನಿಷಿಯನ್ಸ್ ಆ್ಯಂಡ್ ಆಲ್ ದ ಆ್ಯಕ್ಟರ್ಸ್ ಎಲ್ಲರೂ ಒಳ್ಳೆ ಟೀಮ್ನ ಒಂದು ಕಟ್ಕೊಂಡಿದ್ದಾರೆ. ಸೊ ಇಟ್ ವಾಸ್ ಲೈಕ್ ರಿಯಲಿ ಗುಡ್ ವರ್ಕಿಂಗ್ ವಿತ್ ಆಲ್ ಆಫ್ ದೆಮ್. ತುಂಬ ಚಾಲೆಂಜಿಂಗ್ ಅಂತ ಅನಿಸಿದ್ದು ನೀವು, ಅಂದರೆ ಪರ್ಫಾರ್ಮ್ ಮಾಡಬೇಕಾದ್ರೆ ತುಂಬ ಚಾಲೆಂಜಿಂಗ್ ಸೀನ್ ಆಗಿರ್ಬೋದು, ತುಂಬ ಚಾಲೆಂಜಿಂಗ್ ಅನಿಸಿದ್ದು ಯಾವುದು ಸಿನಿಮಾ ನೋಡಿದ್ರೆ ಒಂದು ಗೊತ್ತಾಗುತ್ತೆ. ಲೈಕ್ ಒಂದು ಸೀನ್ ಇದೆ ವೇರ್ ಆಲ್ 3 ವಿಲ್ ಬಿ ಟಾಕಿಂಗ್. ಅದನ್ನು ಯಾವಾಗ ಒಂದು ಸೆಲೆಬ್ರೇಷನ್ ಡೇ ಅಂತ ಇರುತ್ತೆ, ಅದರಲ್ಲಿ ಸ್ವಲ್ಪ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಆ ಒಂದು ಪಾತ್ರ ಆ ಒಂದು ಪರ್ಟಿಕ್ಯುಲರ್ ಸೀನ್ ನನಗೆ ತುಂಬ ನೆನಪಿರುತ್ತೆ. ಆಮೇಲೆ ನೀವು ಹಾರರ್ ಸಬ್ಜೆಕ್ಟ್ಸ್ನ ನೋಡ್ತೀರಾ ಹೆಂಗೆ? ನಾನು ಹಾರರ್ ಸಿನಿಮಾಸ್ ತುಂಬ ನೋಡ್ತೀನಿ. ಭಯ ಆಗುತ್ತೆ ನೋಡಬೇಕಾದ್ರೆ, ಬಟ್ ಸ್ಟಿಲ್ ಐ ವಾಚ್ ಲಾಟ್ ಆಫ್ ಹಾರರ್ ಮೂವೀಸ್. ಐ ಆಮ್ ಅ ಫ್ಯಾನ್ ಆಫ್ ಹಾರರ್ ಆ್ಯಂಡ್ ಥ್ರಿಲ್ಲರ್ ಮೂವೀಸ್. ತುಂಬ ಇಷ್ಟ ಆಗುವಂಥ, ನಿಮ್ಗೆ ಇಷ್ಟ ಆಗಿರುವಂಥ ಹಾರರ್ ಮೂವಿ ಯಾವುದು? ಸೀರೀಸ್ ಅಂತ ಆ್ಯನಬೆಲ್ ಯಾವಾಗ ಎಲ್ಲರಿಗೂ ಇಷ್ಟ. ಕಾಂಜೂರಿಂಗ್ ಡೆಡ್ ನೋಡಿದ್ದೀರಾ? ಎಸ್ ಎಲ್ಲ ನೋಡಿದ್ದೀನಿ. ವಂಡರ್ಫುಲ್. ಹಾಗಾದರೆ ನಿಮಗೆ ಈ ಪಾತ್ರ ಮಾಡಬೇಕಾದ್ರೆ ಸ್ವಲ್ಪ ಈಸಿ ಆಗಿತ್ತು ಅಂತ ಅನ್ಸುತ್ತಲ್ಲ? ಹಾರರ್ ಸಿನಿಮಾ ನಂಗೆ ಸ್ವಲ್ಪ ತುಂಬಾ ಕನೆಕ್ಟ್ ಆಗುತ್ತೆ, ಇಷ್ಟ ಆಗುತ್ತೆ. ಹಾರರ್ ಆಗಲಿ ಮತ್ತು ಥ್ರಿಲ್ಲರ್ ಜಾನ್ರ್ ಆಗಲಿ ನನಗೆ ಈಸಿಯಾಗಿ ಕನೆಕ್ಟ್ ಆಗುತ್ತೆ. ನಾನು ತುಂಬ ನೋಡ್ತೀನಿ. ಸೊ ಯಾ. ಆಮೇಲೆ ಇದು ಎಸ್ಪೆಷಲಿ ಒಂದು ವ್ಲಾಗರ್ ಒಂದು ಪಾತ್ರಗಳು ನೀವು ಮಾಡ್ತಾ ಇರೋವಂಥದ್ದು. ಸೊ ಇವಾಗ ರಿಯಲ್ ಲೈಫ್ ವ್ಲಾಗರ್ಸ್ನ ಯಾರನ್ನ ನೀವು ಫಾಲೋ ಮಾಡಿದ್ರಿ, ಅಂದರೆ ಫಾರ್ ಎಕ್ಸಾಂಪಲ್ ಯಾರಿಂದ ಇನ್ಸ್ಪಿರೇಷನ್ ತೊಗೊಂಡ್ರಿ ಅಂತ ಈ ಒಂದು ಪಾತ್ರ ಮಾಡೋದಕ್ಕೆ? ಇನ್ಸ್ಪೈರ್ ಆಗೋದಕ್ಕೆ ದೊಡ್ಡ ವ್ಲಾಗರ್ಸೇ ಬೇಕು, ಸಣ್ಣವರು ಬೇಡ ಅನ್ನೋದೇನಿಲ್ಲ. ಎವ್ರಿ ಒನ್ ವಿಲ್ ಹ್ಯಾವ್ ದರ್ ಓನ್ ಯುನಿಕ್ ಟ್ಯಾಲೆಂಟ್. ಸಣ್ಣ ಪುಟ್ಟದಿಂದ ವ್ಲಾಗರ್ಸಿಂದನೂ ಒಂದು ಕಲಿಯೋದಿರುತ್ತೆ. ಸೊ ಯಾರು ನಮಗೆ ಲೈಕ್ ಒಂದು ವ್ಲಾಗಿಂಗ್ ಪ್ರೊಫೆಷನ್ ಲೈಕ್ ಸಮಥಿಂಗ್ ಯಾರಿಗಾದ್ರೂ ಇನ್ಸ್ಪೈರ್ ಮಾಡೋ ಥರ, ಅಥವಾ ಏನಾದರೂ ಒಳ್ಳೆ ಪ್ರಪಂಚಕ್ಕೆ ಏನಾದರೂ ಒಳ್ಳೆ ಸಂದೇಶ ಏನಾದರೂ ಕೊಡಬೇಕು ಅಂತ ವ್ಲಾಗಿಂಗ್ ಮಾಡ್ತಾರಲ್ಲ, ಅವ್ರನ್ನ ನಾನು ಯೂಶ್ವಲಿ ಕನ್ಸಿಡರ್ ಮಾಡ್ತೀನಿ ಆ್ಯಸ್ ಅ ಲೈಕ್ ಯೂಶ್ವಲಿ ಫಾಲೋ ಮಾಡ್ತೀನಿ. ವಂಡರ್ಫುಲ್. ಆ್ಯಂಡ್ ಇನ್ನೇನು ಸ್ವಲ್ಪ ದಿವಸದಲ್ಲಿ ಈ ಮೂವಿ ರಿಲೀಸ್ ಆಗುತ್ತೆ ಅಂತ ಆಲ್ರೆಡಿ ಟೀಮ್ ಇವಾಗ ಹೇಳಿದ್ದಾರೆ. ಸೊ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಎಲ್ಲ ಪ್ರಾಜೆಕ್ಟ್ಸ್ಗೂ. ಆ್ಯಂಡ್ ಹೋಪ್ಫುಲಿ ಇನ್ನು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಾತಾಡೋಣ. ಏನು ಹೇಳ್ತೀರಾ ಈ ಸಿನಿಮಾದ ಬಗ್ಗೆ? ಅಷ್ಟೇ, ಸಿನಿಮಾಗೆ ಬನ್ನಿ. ಹೊಸ ಸಿನಿಮಾ, ಹೊಸ ತಂಡ, ಅದ್ಭುತವಾದ ತಂಡ, ತುಂಬ ಡೆಡಿಕೇಟೆಡ್ ಆ್ಯಂಡ್ ಪ್ಯಾಷನೇಟ್ ಆಗಿರೋ ಟೀಮ್. ನೀವು ಬಂದು ಸಿನಿಮಾನ ನೋಡಬೇಕು, ಆವಾಗಲೇ ಗೊತ್ತಾಗುತ್ತೆ ವಾಟ್ ಇಸ್ ದ ಡೆಡಿಕೇಶನ್ ದೇ ಹ್ಯಾವ್ ಪುಟ್ ಆ್ಯಂಡ್ ಎಫರ್ಟ್ಸ್ ದೇ ಹ್ಯಾವ್ ಪುಟ್. ಎಲ್ಲ ಆಗಲಿ, ಟೆಕ್ನಿಷಿಯನ್ಸ್ ಆಗಿರ್ಬೋದು, ನಮ್ಮ ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಆ್ಯಕ್ಟರ್ಸ್ ಆಗಿರ್ಬೋದು, ಇನ್ನು ಲೈಕ್ ಸಿನಿಮಾ ರಿಲೀಸ್ ಹಂತಕ್ಕೆ ಬಂದ್ರೂ ಇಷ್ಟೊಂದು ಸಪೋರ್ಟಿವ್ ಆಗಿದ್ದೀವಿ. ಸೊ ಹೋಪ್ಫುಲಿ ಇಟ್ ವಿಲ್ ವರ್ಕ್ಔಟ್. ಥ್ಯಾಂಕ್ ಯು ಸೋ ಮಚ್ ರವೀಕ್ಷಾ ಅವರೇ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ರವೀಕ್ಷಾ ಅವರ ಮಾತುಗಳು. ಸೊ ಇನ್ನು ಸ್ವಲ್ಪ ದಿನಗಳಲ್ಲಿ ಸೀಟೆಡ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ದಿಸ್ ಇಸ್ ಪ್ರಿಯಾ ಫ್ರಮ್ ಸೌತ್ ಟಾಕೀಸ್.